ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ವೀಕ್ಷಕರೇ, ಯಲಹಂಕ ಭಾಗದಲ್ಲಿ ಒಂದಷ್ಟು ಜಾಗಗಳು ಬಿಡಿಎಗೆ ಅನೌನ್ಸ್ ಆಗಿರೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಈ ಮಧ್ಯ ಅಟ್ಟೂರು ಹಾಗೂ ಬ್ಯಾಲ್ಕೆರೆಗೆ ಹೋಗುವಂತಹ ರಸ್ತೆ ಕೂಡ ಯಲಹಂಕ ಭಾಗಕ್ಕೆ ಬರುತ್ತೆ. ಈ ಬ್ಯಾಲ್ಕೆರೆ ರಸ್ತೆಯಲ್ಲೂ ಕೂಡ ಹತ್ತತ್ರ ಒಂದು 6 ತಿಂಗಳಿಂದ ಬಿಡಿಎ ತನ್ನ ಕೆಲಸವನ್ನು ಪ್ರಾರಂಭಿಸಿದೆ. ಕೆಲಸನೂ ಕೂಡ ತುಂಬ ಫಾಸ್ಟಾಗಿ ನಡೀತಾ ಇದೆ. ವಿಚಾರ ಏನು ಅಂತಂದರೆ ವೀಕ್ಷಕರೇ, ನೋಡಿ, ಈ ಒಂದು ವಿಡಿಯೋನ ನಾವು ನೋಡೋಣ. ಇದು ಅಟ್ಟೂರು ಹಾಗೂ ಬ್ಯಾಲ್ಕೆರೆಗೆ ತಲುಪುವಂತಹ ಮಾರ್ಗ ಯಲಹಂಕ ಕ್ಷೇತ್ರದಿಂದ. ಇಲ್ಲಿ ನೋಡಿ ವೀಕ್ಷಕರೇ, ಈ ಭಾಗದಲ್ಲಿ ರಸ್ತೆ ತುಂಬ ಚೆನ್ನಾಗೇ ಇತ್ತು. ಆದರೆ ಈಗ JCBಯಿಂದ ಬಿಡಿಎ ರಸ್ತೆಯನ್ನು ತುಂಬ ಚೆನ್ನಾಗಿ ಮಾಡೋದಕ್ಕೆ ಅಲ್ಲಿನ ಒಂದು ಕಾಮಗಾರಿಗಳ ವಿಚಾರವಾಗಿ ರಸ್ತೆಯನ್ನೆಲ್ಲ ಕೂಡ ಹಗ್ದು ಮತ್ತೆ ಮಾಡ್ತಾಯಿದ್ದಾರೆ, ಕೆಲಸ ನಡೀತಾ ಇದೆ. ಈ ಒಂದು ಮಾರ್ಗದಲ್ಲಿ ಹಲವಾರು ಒಂದು ಶಾಲೆಗಳಿದೆ, ನರ್ಸಿಂಗ್ ಕಾಲೇಜುಗಳಿದೆ. ಇದಲ್ಲದೆ ಒಂದಷ್ಟು ಹಳ್ಳಿ ಮನೆಗಳು ಕೂಡ ಇದೆ, ಹಳ್ಳಿ ನಿವಾಸಗಳಿದೆ. ಇದೇ ಒಂದು ರಸ್ತೆಯಲ್ಲಿ ಸಾವಿರಾರು ಗಾಡಿಗಳು ಕೂಡ ಓಡಾಡ್ತವೆ. ಬೆಳಗ್ಗೆ ಆದರೆ ಸಾಕು, ಸಂಜೆ ಆದರೆ ಸಾಕು, ಸಾವಿರಾರು ಗಾಡಿ ಓಡಾಡ್ತವೆ ಈ ಭಾಗದಲ್ಲಿ, ಇದೇ ಒಂದು ರಸ್ತೆಯಲ್ಲಿ. ಆದರೆ ವೀಕ್ಷಕರೇ, ನಾನಿಲ್ಲಿ ಹೇಳೋಕೆ ಹೊರಟಿರುವಂಥದ್ದು ಬಿಡಿಎ ಯಾಕೆ ಕಾಮಗಾರಿ ಕೆಲಸಗಳನ್ನ ಮಾಡ್ತಾ ಇದೆ, ಅದು ಮಾಡಬಾರ್ದಿತ್ತು, ಅದು ನಿಲ್ಲಿಸ್ಬೇಕಿತ್ತು, ಅದು ಯಾಕೆ ತಗೊಳ್ತು, ಇದು ಯಾವುದೂ ಅಲ್ಲ ವಿಚಾರ ವೀಕ್ಷಕರೇ. ಇಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಈ ಒಂದು ಭಾಗ, ಈ ಗಾಡಿಗಳನ್ನೆಲ್ಲ ಏನು ನೋಡ್ತಾ ಇದ್ದೀವಿ, ಈ ಕಾಮಗಾರಿ ಏನು ನಡೀತಾ ಇದೆ ಅಲ್ಲಿ ಟಿಪ್ಪರ್ ಗಾಡಿಗಳ ಓಡಾಟ ಕೂಡ ಜಾಸ್ತಿ ಆಗಿದೆ. ಇದರಿಂದ ಮತ್ತು ಅಲ್ಲಿ ಕಾಮಗಾರಿ ಏನು ನಡೀತಾ ಇದೆ ಅದರಿಂದ ಆ ಭಾಗದಲ್ಲಿ ತುಂಬ ಧೂಳು. ಈ ಮುಂದೆ ಬರ್ತಿರುವಂತಹ ಗಾಡಿ, ಇಲ್ಲಿ ನಮ್ಮ ವೆಹಿಕಲ್ ಹೋಗ್ತಾ ಇದ್ರೆ ಮುಂದೆ ಬರುವಂಥ ಗಾಡಿ ಕಣ್ಣಿಗೆ ಕಾಣೋದಿಲ್ಲ, ಅಷ್ಟು ರೀತಿಯಾಗಿ ಧೂಳು ಬರ್ತಾ ಇದೆ. ಅಷ್ಟು ಧೂಳು ಬರ್ತಾ ಇದ್ರು ಕೂಡ ಭಾಗದ ಇಂಜಿನಿಯರು, ಕಾಂಟ್ರಾಕ್ಟ್ರು, ಆ ಕೆಲಸ ಏನು ಮಾಡಿಸ್ತಿದ್ದಾರೆ ಅವರು ಸ್ವಲ್ಪ ಆದರೂ ಒಂದು ಮಾನವೀಯತೆ ಅನ್ನೋದು ಬೇಡವಾ? ಅಲ್ಲಿಗೆ ಪ್ರತಿನಿತ್ಯ ಎಲ್ಲರೂ ಕಾರ್ಗಳೇ ಇಟ್ಕೊಂಡು ಓಡಾಡಲ್ಲ, ಸೈಕಲಲ್ಲಿ ಓಡಾಡೋರು ಇರ್ತಾರೆ, 2 ವೀಲರಲ್ಲಿ ಓಡಾಡ್ತಾರೆ, ಮತ್ತು ನಡ್ಕೊಂಡು ಓಡಾಡುವಂತಹ ಜನ ಇದ್ದಾರೆ ಅಲ್ಲಿ. ಮತ್ತು ಅದಲ್ಲದೆ ಈ ಕಾಮಗಾರಿ ಏನು ನಡೀತಾ ಇದೆ, ಕಾಮಗಾರಿಯಲ್ಲಿ ಕೂಡ ಹೆಣ್ಣು ಮಕ್ಕಳು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳೇ ಆಗಿರ್ಬೋದು ವೀಕ್ಷಕರೇ, ಅಲ್ಲಿ ಕೆಲಸ ಮಾಡ್ತಿರುವಂತಹವರ ಪರಿಸ್ಥಿತಿ ಏನಾಗಬಹುದು? ಇವ್ರ ಕೆಲಸನ, ಇವ್ರ ಪ್ಲ್ಯಾನಿಂಗ್ ಏನಿದೆ ಹೇಳ್ತಾರೆ, ಹೊರಟೋಗ್ಬಿಡ್ತಾರೆ, ಅವ್ರು ಎಲ್ಲೋ ಇರ್ತಾರೆ. ಆದರೆ ಅಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅವರು, ಆ ಹೆಣ್ಮಕ್ಳು ಈ ರೀತಿ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು, ತಲೆಗೆ ಒಂದು ರೀತಿ ಬಟ್ಟೆ ಕಟ್ಕೊಂಡು ಅವ್ರು ಕಾಣೋದೇ ಇಲ್ಲ, ಆ ರೀತಿಯಾಗಿ ಅವ್ರ ವ್ಯವಸ್ಥೆ ಆಗ್ಬಿಟ್ಟಿರುತ್ತೆ. ಅಷ್ಟು ಧೂಳು ಬರ್ತಾ ಇದೆ. ಧೂಳು ಕಣ್ಣಿಗೆ ಹೋದರೆ, ಕಿವಿಗೆ ಹೋದರೆ, ಮೂಗಿಗೆ ಹೋದರೆ ಎಷ್ಟೆಲ್ಲ ಅನಾಹುತ ಆಗುತ್ತೆ ಅನ್ನೋದು ನಿಮಗೂ ಕೂಡ ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಇನ್ನು ಮುಂದೆ ಬರ್ತಿರುವಂತಹ ವೆಹಿಕಲ್ಗಳು ಕೂಡ ಕಾಣಿಸಲ್ಲ. ಈ ಥರ ಇದ್ದಾಗ ಗಾಡಿ ಆಕ್ಸಿಡೆಂಟ್ಗಳಾಗುವಂತಹ ಸಂದರ್ಭಗಳು ಕೂಡ ಹೆಚ್ಚಿದೆ. ಸೊ ಇದೆಲ್ಲ ಈ ರೀತಿ ಅನಾಹುತಗಳಾಗ್ತಾ ಇದೆ. ಸೊ ನಾವು ಇವರಿಗೆ ಒಂದು ಮನವಿ ಏನು ಮಾಡ್ಕೊಳ್ತಿದ್ದೀವಿ ನಿಮಗೆ ಅಂತ ಅಂದರೆ, ಈ ಧೂಳು ಏನು ಬರ್ತಾ ಇದೆ ಅಲ್ಲ, ನಿಮ್ಗೆ ಅದೆಲ್ಲ ಗೊತ್ತಿರುವಂತಹ ವಿಚಾರನೇ. ಒಂದು ಟ್ಯಾಂಕರ್ ನೀರು ಬೆಳಗ್ಗೆ ಅಥವಾ ಸಂಜೆ, ಬೆಳಗ್ಗೆ ಮತ್ತು ಸಂಜೆ 2 ಟೈಮು ಒಂದೊಂದು ಟ್ಯಾಂಕರ್ ನೀರು ಎಲ್ಲಿಂದ ಎಲ್ಲಿವರೆಗೂ ಈ ಧೂಳು ಹೇಳ್ತಾ ಇದೆ, ಅದಷ್ಟು ದೂರ ಒಂದೊಂದು ಟ್ಯಾಂಕರ್ ನೀರು ಹೊಡ್ಸಿದ್ರೆ ಮುಗೀತಲ್ರಿ ಸ್ವಾಮಿ. ಅಷ್ಟು ನಿರ್ಲಕ್ಷ್ಯತನ ಯಾಕೆ? ನೀವಲ್ಲಿ 10 ನಿಮಿಷ ಇದ್ದರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿನ ಪರಿಸ್ಥಿತಿ ಏನು ಅಂತ. ವೀಕ್ಷಕರೇ, ಈ ಒಂದು ವಿಡಿಯೋನ ನಮಗೆ ಅಲ್ಲಿ ಆ ಭಾಗದವರು ವಿಡಿಯೋ ಮಾಡಿ ಈ ಕ್ಯಾಮ್ರಾದಲ್ಲಿ ಈ ರೀತಿಯಾಗಿ ಧೂಳು ಕಾಣಿಸ್ತಾ ಇದೆ ಅಷ್ಟೇ. ಆದರೆ ನಾವೇ ಸ್ವತಃ ಆ ಒಂದು ಭಾಗಕ್ಕೆ, ಆ ಜಾಗಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಇನ್ನೂ ತುಂಬ ರೀತಿಯಾಗಿ ಧೂಳಿದೆ. ಎದುರುಗಡೆ ಹೋಗುವಂಥವ್ರು ಯಾರು, ಬರ್ತಾ ಇರುವಂತಹ ವೆಹಿಕಲ್ ಯಾವುದು, ಏನೂ ಕಾಣಲ್ಲ, ಅಷ್ಟು ಧೂಳಿದೆ ಇಲ್ಲಿ. ಈ ಮಂಜು ಯಾವ ರೀತಿ ಬರ್ತಾ ಇರುತ್ತೆ ಅಂದರೆ ಆ ರೀತಿ ಈ ಧೂಳು ಇದೆ ಅಲ್ಲಿ. ಸೊ ಹಂಗಾಗಿ ಆ ಭಾಗದ ಕಾಂಟ್ರಾಕ್ಟ್ ಯಾರಿದ್ದಾರೆ ಅವರಿಗೆ, ಇಂಜಿನಿಯರ್ಗೆ ನಮ್ಮ ಕಡೆಯಿಂದ ಒಂದು ಮನವಿ ಇಷ್ಟೇ. ಆ ಒಂದು ಹೆಣ್ಣುಮಕ್ಳು, ಗಂಡು ಮಕ್ಕಳು ಎಲ್ಲರೂ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಲ್ಲಿ ಓಡಾಡುವಂತಹ ಜನ ಆಗಿರ್ಬೋದು, ಓಡಾಡುವಂತಹ ವೆಹಿಕಲ್, ಇವರೆಲ್ಲರ ಒಂದು ಕಾಳಜಿಯ ದೃಷ್ಟಿಯಿಂದ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ಈ ಧೂಳಿಗೆ ಒಂದು ವ್ಯವಸ್ಥೆಯನ್ನು ಮಾಡಿ, ಒಂದು ಬೆಳಗ್ಗೆ ಮತ್ತು ಸಂಜೆ 2 ಟೈಮು ಒಂದೊಂದು ಟ್ಯಾಂಕರ್ ನೀರನ್ನು ಓಡಿಸಿ, ಆಗ ಒಂದು ಧೂಳು ಕಡಿಮೆ ಆಗುತ್ತೆ. ಇದು ನಮ್ಮ ಚಾನಲ್ ವತಿಯಿಂದ ನಿಮಗೆ ಮನವಿ ಅಂತ ಹೇಳ್ತಾ, ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡೋ ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.